ಇದೊಂದು ವಿಶೇಷ ಪ್ರಕರಣವಾಗಿದೆ. ಕಾರಣ, ಈ ಪ್ರಕರಣ ಗತಿಸಿ 15 ವರ್ಷಗಳ ಆಗಿದೆ. ಈ ಪ್ರಕರಣದ ಕೊಲೆ ನಡೆದು 5 ವರ್ಷಗಳ ನಂತರ ದೂರು ದಾಖಲಿಸಲಾಗಿದೆ. ನಾವು ಹೇಳ್ತೇವೆ, ಮನುಷ್ಯ ಕಾಣೆ ಆಗ್ಬೋದು, ಆದರೆ ಪ್ರಕರಣ ಯಾವತ್ತೂ ಸಾಯೋಲ್ಲ ಅಂತೇಳಿ. ಕ್ರೈಮ್ ಒನ್ಸ್ ಟೇಕ್ಸ್ ಇಟ್ಸ್ ಬರ್ತ್, ಇಟ್ ಕ್ಯಾನ್ ನೆವರ್ ಡೈ ಟಿಲ್ ಲೀಗಲ್ ಡಿಸ್ಪೋಸಲ್ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಒಂದು ವಿಶೇಷತೆಯನ್ನು ಹೊಂದಿದೆ. ಈ ಪ್ರಕರಣದ ಆರೋಪಿತರಿಬ್ಬರು ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಎರಡನೇ ಆರೋಪಿ ಒಂದನೇ ಆರೋಪಿಯೊಂದಿಗೆ ಸೇರಿ ತನ್ನ ಗಂಡನಾದ ಲಕ್ಷ್ಮಣನನ್ನು ಹೀಗೆ ಸುಮಾರು 15 ವರ್ಷಗಳ ಹಿಂದೆ ತಮ್ಮ ಮನೆಯಲ್ಲಿ ದಿಂಬನ್ನು ಉಪಯೋಗಿಸಿ ಕೊಲೆ ಮಾಡ್ತಾರೆ. ತದನಂತರ ಆ ದಿನ ಅವರ ಮಗಳಾದಂತಹ ಈ ಪ್ರಕರಣದ ದೂರುದಾರಳು ಆ ಒಂದು ಕೊಲೆಯನ್ನು ನೋಡಿದಂತಹ ಏಕೈಕ ಪ್ರತ್ಯಕ್ಷ ಸಾಕ್ಷಿ. ಅವಳನ್ನು ಸಹ ಎದುರಿಸಿ ಯಾವುದೇ ದೂರನ್ನು ಕೊಡಲಿಕ್ಕೆ ಮುಂದೆ ಬಂದಿರಲ್ಲ. ಆ ಘಟನೆ ನಡೆದಾಗ ಆ ಪ್ರತ್ಯಕ್ಷ ಸಾಕ್ಷಿ ಮೃತನ ಮಗಳೇನಿದ್ದಾಳೆ, ಅವಳು 9ನೇ ತರಗತಿ ವಿದ್ಯಾರ್ಥಿನಿ. ಆಗ್ತಾನೆ ಅವಳಿಗೆ 15 ವರ್ಷ ವಯಸ್ಸು. ಆ ದಿನ ಆ ಘಟನೆಯನ್ನು ನೋಡಿ ಅವಳು ಅವರು ಒಡ್ಡಿದಂತಹ ಭಯದ ಹಿನ್ನೆಲೆಯಲ್ಲಿ ಮೌನಕ್ಕೆ ಶರಣಾಗಿ, ತದನಂತರ ಮಾರನೇ ದಿನ ಅವಳು ಯಥಾವತ್ತಾಗಿ ಶಾಲೆಗೆ ಹೋಗ್ತಾಳೆ. ಕೊಲೆಗೀಡಾದ ಆ ಮನೆಯಲ್ಲಿ 3 ಜನ ಮಾತ್ರ ವಾಸಿಗಳು. ಒಂದು ಮೃತಪಟ್ಟಂತಹ ಕೊಲೆಗೀಡಾದಂತಹ ಲಕ್ಷ್ಮಣ, ಆಕೆ ಹೆಂಡತಿ ಎರಡನೇ ಆರೋಪಿ, ಹಾಗೂ ಈ ಪ್ರಕರಣದ ದೂರುದಾರಳಾದ ಉಷಾ, ಮೃತನ ಮಗಳು. ಮಾರನೇ ದಿನ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದ್ರೂ ಸಹ ಮೃತನ ಹೆಣ ಇನ್ನೂ ಅವ್ರ ಮನೆಯಲ್ಲೇ ಇರ್ತದೆ. ಕಾರಣ, ಹೆಣವನ್ನು ನಾವು ಹೊರಗಡೆ ಸಾಗಿಸಿದ್ರೆ ನಾವು ಸಿಕ್ಕಾಕೊಳ್ತೇವೆ ಅಂತಕ್ಕಂಥ ಭಯದಿಂದ ಆರೋಪಿತರಿಬ್ಬರು ಆ ಹೆಣವನ್ನು ಪ್ಲ್ಯಾನ್ ಮಾಡಿ ಎರಡನೇ ಆರೋಪಿಯಾದಂತಹ ಗಂಗಮ್ಮನ ಮನೆಯ ದೇವರ ಕೋಣೆಯಲ್ಲೇ ಹೂತಾಕ್ತಾರೆ. ಮಾರನೇ ದಿನ ಹೆಣವನ್ನು ಅವರ ದೇವರ ಕೋಣೆಯಲ್ಲಿ ಹೂತು ಹಾಕುವಾಗ ಈ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಯಾದಂತಹ ಮೃತನ ಮಗಳು ಆ ಒಂದು ದೃಶ್ಯಾವಳಿಗಳನ್ನು ಸಹ ತನ್ನ ಕಣ್ಣಾರೆ ನೋಡ್ತಾಳೆ. ಆಗಲೂ ಸಹ ಆರೋಪಿತರಿಬ್ಬರು ಆ ಉಷಾ ಅನ್ನೋ ಆ ಪ್ರತ್ಯಕ್ಷ ಸಾಕ್ಷಿಗೆ, ನೀನೇನಾದರೂ ಈ ಮಾಹಿತಿಯನ್ನು ಯಾರಿಗಾದರೂ ಹೇಳಿದ್ರೆ ನೀನು ಸಹ ನಿನ್ನ ತಂದೆಯ ಪಕ್ಕದಲ್ಲೇ ಮಣ್ಣಾಗಿ ಹೋಗ್ತೀಯಾ ಅಂತ ಹೇಳಿ ಎದುರಿಸಿದ ಹಿನ್ನೆಲೆಯಲ್ಲಿ ಆಕೆ ಯಾವುದೇ ದೂರನ್ನು ಕೊಡಲಿಕ್ಕಾಗಲಿ, ಯಾವುದೇ ಮಾಹಿತಿಯನ್ನು ಇತರರೊಂದಿಗೆ ಹಂಚದೆ ಹಾಗೆ ಇರ್ತಾಳೆ. ಅವಳು ವಯಸ್ಕಳಾದ ಮೇಲೆ, ಅವಳಿಗೆ ಸುಮಾರು 21 ವರ್ಷ ವಯಸ್ಸಾದ ನಂತರ, ಈ ಕೊಲೆಯ ಘಟನೆ ನಡೆದ 5-6 ವರ್ಷಗಳ ನಂತರ ಆಕೆ ಒಂದು ದಿವಸ ಈ ಮಾಹಿತಿಯನ್ನು ಪೊಲೀಸರಿಗೆ ನೀಡ್ತಾಳೆ. ಮಾಹಿತಿಯನ್ನು ಪಡೆದ ಪೊಲೀಸ್ನವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕೂತಿದ್ದಂತಹ ಸ್ಥಳದಲ್ಲಿ ಹೆಣವನ್ನು ಹೊರಗಡೆ ತೆಗೆದಾಗ ಅವರಿಗೆ ಸಿಗ್ತಕ್ಕಂಥದ್ದು ಬರೀ ಕೊಲೆಗೀಡಾದಂತಹ ಲಕ್ಷ್ಮಣನ ತಲೆಬುರುಡೆ ಮತ್ತು ಅವನ ಮೂಳೆಗಳು, ಶೇಷ ಅಷ್ಟೇ ಸಿಗ್ತದೆ. ಅದನ್ನೆಲ್ಲ ಪರಿಶೀಲನೆಗೊಳಪಡಿಸಿ ಉತ್ತಮವಾದ ತನಿಖೆಯನ್ನು ಕೈಗೊಂಡು ಇದು ಯಾರ ಹೆಣ, ಪುರುಷನದ್ದೇ ಮಹಿಳೆಯದ್ದೇ ಯಾರ್ದು ಅಂತ ತನಿಖೆಯಲ್ಲಿ ದೃಢಪಡಿಸಿಕೊಂಡು, ತದನಂತರ ಸತ್ತಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು DNA ಪರೀಕ್ಷೆಯ ಮೂಲಕ ಸತ್ತಂತಹ ವ್ಯಕ್ತಿ ದೂರು ಕೊಟ್ಟಂತಹ ದೂರುದಾರಳಾದ ಆಕೆಯ ಮಗಳು ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿಕೊಂಡು ಆರೋಪಿತರ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗ್ತದೆ. ದೀರ್ಘಕಾಲದ ವಿಚಾರಣೆಯನ್ನು ಹಾಗೂ ವಾದ ವಿವಾದಗಳನ್ನು ಆಲಿಸಿದಂತಹ ಮಾನ್ಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿತರು ತಪ್ಪಿತಸ್ಥರೆಂದು ಪರಿಗಣಿಸಿ ನ್ಯಾಯಾಧೀಶರಾದಂತಹ MH ಅಯ್ಯಣ್ಣನವರು ಆರೋಪಿತರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ.